ಸರ್ಕಾರಿ ಅಧಿಕಾರಿಗಳಿಗೆ ಕೊಟ್ಟಿರುವಂತಹ ಈ SIR ಪ್ರಕ್ರಿಯೆ ಅವರ ಮೇಲೆ ತೀವ್ರ ಒತ್ತಡವನ್ನ ಹೇರ್ತಾ ಇದೆಯೋ ಏನೋ ಗೊತ್ತಿಲ್ಲ. ಯಾಕಂದ್ರೆ ಮೊನ್ನೆ ತಾನೇ ತುಮಕೂರಿನಲ್ಲಿ ಒಬ್ಬರು ವಿಲೇಜ್ ಅಕೌಂಟೆಂಟ್ SIR ಪ್ರಕ್ರಿಯೆ ಸಂಬಂಧ ತರಾತುರಿಯಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಡಿಕ್ಕಿಯಾಗಿ ಲಾರಿಗೆ ಸಾವನ್ನಪ್ಪಿದರು. ಈಗ ಶಿವಮೊಗ್ಗದಲ್ಲಿ ಮತ್ತೋರ್ವ BLO ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಭದ್ರಾವತಿಯ ಕಲ್ಲಾಪುರ ಬಳಿ ಕೋಡಿ ಹೊಸೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಕಲ್ಲಾಪುರದ ಅಂಗನವಾಡಿ ಟೀಚರ್ ಮಂಜುಳಾ ಕುಸಿದು ಬಿದ್ದು ಸಾವನ್ನಪ್ಪಿರುವಂತಹ BLO ಆಗಿದ್ದಾರೆ. SIR ಕಾರ್ಯದಲ್ಲಿದ್ದಂತಹ ಸಂದರ್ಭದಲ್ಲಿ ಇವರು ಈ ರೀತಿಯಾಗಿ ಕುಸಿದು ಬಿದ್ದಿರುವಂಥದ್ದು. ಇವರ ಜೊತೆಗೆ VA, BLO ಸಿಬ್ಬಂದಿ ಎಲ್ಲರೂ ಕೂಡ ಇದ್ರು. SIR ಪ್ರಕ್ರಿಯೆ ನಡೀತಾ ಇರುವಂತಹ ಸಂದರ್ಭದಲ್ಲೇ ಒಮ್ಮೆಲೆ ಮಂಜುಳಾ ಅವರು ಕುಸಿದು ಬಿದ್ದು ಒಂದು ರೀತಿ ಆತಂಕ ಸೃಷ್ಟಿಯಾಗಿತ್ತು. ತತ್ಕ್ಷಣಕ್ಕೆ ಅವರನ್ನ ಅರಬೆಳಚಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ರವಾನೆ ಮಾಡಲಾಯಿತು. ಅಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನ ಪಡೆದುಕೊಂಡ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಭದ್ರಾವತಿಗೆ ಶಿಫ್ಟ್ ಮಾಡುವಂತಹ ಸಂದರ್ಭದಲ್ಲಿ ಮಾರ್ಗ ಮಧ್ಯೆ ಅವರು ಸಾವನ್ನಪ್ಪಿದ್ದಾರೆ. ಮತ್ತೊಬ್ಬರು BLO SIR ಪ್ರಕ್ರಿಯೆಯ ವೇಳೆಯಲ್ಲಿ ಸಾವನ್ನಪ್ಪಿರುವಂಥದ್ದು. ಇದರಿಂದಾಗಿ ಒಂದು ರೀತಿಯಾದಂತಹ ಪ್ರಶ್ನೆ ಉದ್ಭವಿಸುವಂತೆ ಮಾಡ್ತಾ ಇದೆ. ಎಲ್ಲೋ ಒಂದು ಕಡೆ ಈ ಒಂದು ಪ್ರಕ್ರಿಯೆ ನೀವು ನಡೆಸಬೇಕು ಅನ್ನುವಂಥ ಆ ಕರ್ತವ್ಯವನ್ನ ಸರ್ಕಾರ ಏನು ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ಕೊಟ್ಟಿದೆ, ಆ ಪ್ರಕ್ರಿಯೆನೇ ಎಲ್ಲೋ ಒಂದು ಕಡೆ ಅವ್ರ ಮೇಲೆ ಅತಿಯಾದಂಥ ಒತ್ತಡವನ್ನ ಹೇರ್ತಿದ್ಯಾ ಅಂತ ಗಮನಿಸ್ತಾ ಇದ್ದೀರಿ. BLO ಮಂಜುಳಾ ಏಕಾಏಕಿ ಹಠಾತ್ತನೆ ಕುಸಿದು ಬಿದ್ದು ಅವರು ಸಾವನ್ನಪ್ಪಿದ್ದಾರೆ. SIR ಕಾರ್ಯದಲ್ಲಿದ್ದಂಥ ಸಂದರ್ಭದಲ್ಲಿನೇ ಅವರು ಕುಸಿದು ಬಿದ್ದಿದ್ದಾರೆ. ತಕ್ಷಣಕ್ಕೆ ಅವರನ್ನು ಅರಬೆಳಚಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ, ಪ್ರೈಮರಿ ಹೆಲ್ತ್ ಸೆಂಟರ್ಗೆ ರವಾನೆ ಮಾಡಲಾಗಿತ್ತು. ಹಾಗೂ ಹೆಚ್ಚಿನ ಚಿಕಿತ್ಸೆಗಾಗಿ ಭದ್ರಾವತಿಗೆ ಕರೆದೊಯ್ಯುವ ಮುನ್ನ ಅವರು ಸಾವನ್ನಪ್ಪಿದ್ದಾರೆ.